ನಮಸ್ತೆ ವೀಕ್ಷಕರೇ, ಹೆಬ್ರಿ ನ್ಯೂಸ್ನ ಜಿಜ್ಞಾಸೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡ್ತಾ ಇತ್ತು ಈ ಬಳಿಗಳ ಬಗ್ಗೆ ಮತ್ತೆ ಅಲ್ಲಿರುವ ವಿಶೇಷ ಸಾಮರ್ಥ್ಯದ ಬಗ್ಗೆ ಅಶೋಕ್ ಶೆಟ್ಟಿ ಅವರ ಜೊತೆಗೆ ಮಾತಾಡ್ತಾ ಇತ್ತು. ಇವತ್ತು ಕೂಡ ಆ ಕಾರ್ಯಕ್ರಮವನ್ನ ಮುಂದುವರಿಸ್ತಿದ್ದೀವಿ. ಅವರು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಈ ಸಂಚಿಕೆಗೆ ಸ್ವಾಗತವನ್ನು ಕೋರ್ತಿದ್ದೇನೆ. ಸರ್, ತಮಗೆ ಸ್ವಾಗತ. ನಮಸ್ಕಾರ ಸರ್. ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡ್ತಾ ಇತ್ತು ಈ ಬಳಿಗಳ ವಿಷಯದ ಬಗ್ಗೆ. ಹೌದು ಸರ್, ಅದನ್ನ ಒಂದು ಸ್ವಲ್ಪ ಮುಂದುವರಿಸಿ ಸರ್. ಹೌದು, ಅದೇ ಬಳಿ ಅನ್ನುವಂಥದ್ದು ಜಾತಿ ಪರಿ ಹೇಳಿದ ಯಾವುದೇ ವಿಂಗಡಣೆ ಮಾಡಲಿಲ್ಲ. ಮನುಷ್ಯನ ರಕ್ತದಲ್ಲಿ ಅಥವಾ ಅವನ ಒಂದು ಮಾನಸಿಕವಾದ ಜ್ಞಾನದಲ್ಲಿ ಬೆಳೆಯುವಂತ ಗುಣಗಳು ಅಂತ, ಅದೇ ನಿಮಗೆ ಗುರುಗಳು ಅನ್ನುವಂಥ ವಿಚಾರಗಳನ್ನ ನಾನು ಹಿಂದೆ ಹೇಳಿದ್ದೇನೆ. ಅದು ಎಲ್ಲವನ್ನ ಕಂಡುಹಿಡ್ಕೊಳ್ಳುವಂತ ಯೋಗ್ಯತೆ ಗುರುಗಳಿಗೆ ಇರ್ತದೆ. ಅಲ್ಲಿ ಗುರುತ್ವವನ್ನು ನಾವು ಕಾಣ್ತೇವೆ. ಆ ವ್ಯಕ್ತಿ ಮುಖವನ್ನು ನೋಡಿದಾಗಲೇ ನಾವು ನಮಸ್ಕಾರ ಪೂಜ್ಯ ಭಾವನೆ ಬರ್ತದೆ. ಗುರುಗಳನ್ನ ಅಥವಾ ವ್ಯಕ್ತಿತ್ವವನ್ನು ಕಂಡಾಗ ಆ ವ್ಯಕ್ತಿಯ ಮುಖದ ಕಳೆಯನ್ನು ನೋಡಿ ನಾವು ಪೂಜಾ ಭಾವನೆಯನ್ನು ತೋರಿಸ್ತೇವೆ. ಅದು ಮುಖವಾಡ ಧರಿಸ್ಕೊಳ್ಳೋರು ಬೇರೆ, ಮುಖವಾಡ ಬೆಳಕಾಗೋದು ಬಹಳ ಬೇಗ. ಇದು ನಮ್ಮ ಇವತ್ತು ಲೋಕರೂಢಿಲೇ ಗೊತ್ತಾಗುವಂತ ವಿಚಾರ, ಯಾರನ್ನು ಹೇಳಿ ಕಲಿಬೇಕಾದಲ್ಲ. ಅಲ್ಲಿ ಆ ಮನುಷ್ಯನಿಗೆ ನೀವು ಆ ಶಾಲೆಯಲ್ಲಿ 100 ಮಕ್ಕಳಿದ್ರು 100 ಮಕ್ಕಳಲ್ಲಿ ಕಂಡುಹಿಡಿತೀರಿ ಯಾರು ಬುದ್ಧಿವಂತರು, ಯಾರ್ಯಾರು ಯಾವ ವಿದ್ಯೆಯಲ್ಲಿ ಮುಂದುವರಿತಾರೆ. ನಮ್ಮ ಸರ್ಕಾರ ಸಹ ಇವತ್ತು ಈ ವಿದ್ಯಾಭ್ಯಾಸ ಸಂಸ್ಥೆಯಲ್ಲಿ ನೋಡಿ, ಸಾಧಾರಣ 12ನೇ ತರಗತಿ ದಾಟ್ರ ಮೇಲೆ ಸ್ವಜ್ಞಾನ ಬಂದಿರ್ತದೆ ಮಕ್ಕಳಿಗೆ. ತನ್ನ ಸ್ವಂತಿಕೆ ಅಂತ ಬರ್ತದೆ. ಸ್ವಂತಿಕೆ ಅಂತ ಬಂದಾಗ ನೀವು ಯಾವ ಸಬ್ಜೆಕ್ಟ್ ಅನ್ನ ತಗೊಳ್ಬಹುದು ಅನ್ನೋದು ಒಂದು ಅವಕಾಶ ಮಾಡಿದ್ದಾರೆ. ಯಾಕೆ ಸಬ್ಜೆಕ್ಟ್ ತಗೊಳ್ಬಹುದು ಆಯ್ಕೆ ಮಾಡಿದ್ದಾರೆ ಕೇಳಿದ್ರೆ, ಅದು ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳುದು ಇದನ್ನಲ್ಲ. ನಾವು ಇದು ಯಾರಿಗೂ ದಾರಿ ಮೇಲೆ ಹೊತ್ತವರಿಗೆ ಹೊಡೆಯಲಿಕ್ಕೆ ಬಡಿಲಿಕ್ಕೆಲ್ಲ, ತಮ್ಮ ಜೀವನವನ್ನು ಅಭಿವೃದ್ಧಿ ಪಡಿಸಿಕೊಳ್ಳುವ ಮಾರ್ಗದಲ್ಲಿ ಇದು ಸ್ವಾತಂತ್ರ್ಯ ಹಕ್ಕು ಅಂತ ಹೇಳುವಂತಹದ್ದು. ಅಲ್ಲಿ ಈ ಕೆಲವು ನೀವು ಇಂಗ್ಲಿಷ್ ಅಲ್ಲೆಲ್ಲ ಹೇಳ್ಬೋದು ಯಾವ ಉದ್ಯೋಗ ಅಂತ, ಮೆಕ್ಯಾನಿಕ್ ಅಂತ ಹೇಳ್ತೀರಿ ಅಥವಾ ನೀವು ಸೈನ್ಸ್ ಅಂತ ಹೇಳ್ತೀರಿ. ಹಾಗೆ ಯಾಕೆ ಕೇಳಿದ್ರೆ ಅಲ್ಲಿ ಮರಗೆಲ್ಸ ಇರ್ಬೋದು, ನಾವು ಅದನ್ನೇ ಹೇಳ್ತೇವೆ. ಇವತ್ತು ಮೆಕ್ಯಾನಿಕ್ ಅಂದ್ರೆ ನೀವು ಗ್ಯಾರೇಜ್ ಅಥವಾ ಬೇರೆ ಬೇರೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ. ಅದನ್ನ ಮೊದಲು ಅಷ್ಟು ದೊಡ್ಡ ಅಲ್ಲ. ಅವಾಗ ಹೇಳ್ತಿತ್ತು ನಾವು ಆಚಾರ ಕೆಲಸ ಮಾಡ್ತಾನೆ, ಇವನು ಗಾಡಿ ಮಾಡ್ಬೋದು ಅಥವಾ ಎತ್ತಿನ ಗಾಡಿ ಮಾಡ್ತಾನೆ, ಕಬ್ಬಿಣ ಕೆಲಸ ಮಾಡ್ತಾನೆ, ಅದರಲ್ಲಿ ನಿಪುಣ. ಆ ವಿದ್ಯೆ ಕೆಲವು ಅವನ ಹತ್ರ ಇರ್ತದೆ. ಆ ಜ್ಞಾನಗಳ ಮೇಲೆ ಬರುವಂತಹದ್ದು, ಜಾತಿಯಲ್ಲಿ ಬರುವಂತಹದ್ದಲ್ಲ. ಎಲ್ಲಾ ವರ್ಗದವರು ಎಲ್ಲಾ ಉದ್ಯೋಗವನ್ನು ಮಾಡ್ತಾ ಹೋಗ್ತಾರೆ. ಅವ ಮಾಡ್ತಾನೆ, ಅವನಿಗೆ ತಲೆ ಸರಿಲ್ಲ ಅಂತ ಹೇಳುವುದು ತಪ್ಪು. ಇದು ನಮ್ದು ಮೂಢನಂಬಿಕೆ. ಮನುಷ್ಯ ಪ್ರಯತ್ನಶೀಲ. ಅದಕ್ಕೆ ನೋಡಿ, ಪ್ರಾಣಿಗಳಿಗೆಲ್ಲ ದೇಹದ ಮುಂದೆ 4 ಕಾಲು ನೆಲಕ್ಕಾಗಿ ಮುಂದೆ ಕೊಟ್ಟಿದ್ದಾನೆ ಅಂತಾರೆ. ಅದು ಕೇವಲ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಿಕ್ಕೆ ತನ್ನ ಹೊಟ್ಟೆ ತುಂಬುವ ಭಾಗದಲ್ಲಿ ಇರ್ತದೆ. ಮಾನವ ಹಾಗಲ್ಲ, ದೇಹದ ಮೇಲ್ಭಾಗದಲ್ಲಿ 2 ಕಾಲು. ಅದು ಉರೋಗತಿಶೀಲ ಅಂತ ಅಂದ್ರೆ ತನ್ನ ಉರಗತಿಯನ್ನ, ತನ್ನ ಬೆಳವಣಿಗೆಯನ್ನ ನೋಡಿಕೊಳ್ಳುವಲ್ಲಿ ಜ್ಞಾನವಂತ ಅಂತ ಅರ್ಥ. ಈ 4 ಪಾದಗಳು ನೆಲಕ್ಕೆ ಸ್ಪರ್ಶ ಆದ್ರೆ ಅಲ್ಲಿ ಜೀರ್ಣಶಕ್ತಿ ಜಾಸ್ತಿ ಬರ್ತಾ ಇರ್ತದೆ. ಗುರುತ್ವಾಕರ್ಷಣೆ ಶಕ್ತಿಗಳು ಜಾಸ್ತಿ ಬಂದಾಗ ಅಲ್ಲಿ ಹೊಟ್ಟೆ ಒಳಗೆ ಬೇರೆ ಮತ್ತೆ ಈ ನಾವೆಲ್ಲ ನಿಮ್ಮ ವಿಜ್ಞಾನದಲ್ಲಿ ಏನು ಹೇಳ್ಬೋದು, ನಮ್ಮ ಭಾಷೆ ಹೊಟ್ಟೆ ಗೆಂಡಿ ಇದ್ದ ಮರವ. ಈಗ ನೋಡಿ, ದನಗಳೆಲ್ಲ ಮೇವನ್ನು ವಾಪಸ್ ತೆಗೆದು ನುಂಗ್ತವೆ. ಯಾಕೆಂದ್ರೆ ಅವಕ್ಕೆ ಜೀರ್ಣಶಕ್ತಿ ಜೀರ್ಣ ಇಲ್ಲ, ಮೆಲುಕು ಹಾಕುವಂತ ವಿಚಾರಗಳು. ಕೆಲವೇ ಪ್ರಾಣಿಗಳು ಮನುಷ್ಯರು ಅದನ್ನ ತಿಂದಾಕ್ಷಣ ಜೀರ್ಣ ಆಗ್ತದೆ. ಅಲ್ಲಿ ಹೊಟ್ಟೆ ಗೆಡ್ಡೆಯೇ ಕಾರಣ ಆಗಿರ್ತದೆ. ಪ್ರತ್ಯೇಕವಾದಂತ ಗಡ್ಡೆ ಇರ್ತದೆ. ಆ ಗಡ್ಡೆ ಅನ್ನುವಂಥದ್ದು ಜೀರ್ಣಶಕ್ತಿ ಕೊಡ್ತದೆ. ಹಾಗೆ ಪ್ರಗತಿಶೀಲ ಮತ್ತೆ ಉರಗತಿಶೀಲ ಅನ್ನುವಂತ ಒಂದು ಸಂದರ್ಭವನ್ನ ನಾವು ಆಲೋಚನೆ ಮಾಡುವಾಗ, ಈ ಮನುಷ್ಯನಿಗೆ ದೇಹದ ಮೇಲ್ಭಾಗದಲ್ಲಿ ತಲೆ ಸತ್ತ ನಡೆಯುವುದರಿಂದ ತನ್ನ ಪ್ರಗತಿಯನ್ನ ಬೆಳೆಸುವಲ್ಲಿ ಪ್ರಯತ್ನಶೀಲನಾಗ್ತಾನೆ. ಅಲ್ಲಿ ಎಲ್ಲವೂ ಪ್ರಾಣಿಗಳೇ. ಈಗ ಸ್ಥಿರ ಪ್ರಾಣಿ, ಚರ ಪ್ರಾಣಿ ಅಂತ ಇರುವುದೇ 2 ಜಾತಿ ಪ್ರಾಣಿಗಳು. ಸ್ಥಿರ ಪ್ರಾಣಿ ಅಂತಲೇ ಉಂಟಾ? ಹೌದು, ಸ್ಥಿರ ನಿಂತಲ್ಲೇ ಬೆಳೆಯುವಂತ ಪ್ರಾಣಿಗಳು. ಸ್ಥಿರವಾಗಿ ಅವಕ್ಕೇನು ಆಚೆ ಈಚೆ ಓಡಾಡ್ಲಿಕ್ಕೆ ಬರುದಿಲ್ಲ. ಅದಕ್ಕೆ ಹೇಳುದು ಈ ವೆಜ್ ನಾನ್ ವೆಜ್ ಅಂತ ನೋಡಿ. ಅದರಲ್ಲಿ ನಾನು ಈ ಪೂಜೆ ವಿಧಾನಕ್ಕೆ ಯಾಕೆ ವೆಜ್ ನಾನ್ ವೆಜ್ ಕೇಳಿದ್ರಿ ಉತ್ತರ ಕೊಡ್ತೇನೆ. ಅದಕ್ಕೆ ನಾನು ಈ ಮಾಂಸಾಹಾರ ಬಗ್ಗೆ ಮಾತಾಡುದಾರೆ ಸ್ಥಿರ ಪ್ರಾಣಿ, ಚರ ಪ್ರಾಣಿ ಅಂತ ಹೇಳುದು. ಸ್ಥಿರ ಪ್ರಾಣಿ ಸರ್, ಸ್ಥಿರ ಅಂದ್ರೆ ಒಂದು ಕಡೆ ನಿಂತು ಬೆಳೆಯುವಂತದ್ದು, ಅಂದ್ರೆ ಸಸ್ಯಾಹಾರಕ್ಕೆ ಇಲ್ಲಿ ಓಡಾಡುವಂತದ್ದಲ್ಲ. ಈ ಚರ ಅಂದ್ರೆ ಓಡಾಡ್ತಾ ಬದುಕುವಂತ. ಅದರಲ್ಲಿ 2 ಗುಣಗಳಿರ್ತದೆ. ಆ ತರದ 2 ಜಾತಿಯ ಪ್ರಾಣಿಗಳು ಪ್ರಪಂಚದಲ್ಲಿ. ಅದನ್ನು ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಇದೆಲ್ಲ ಯಾವ ಪುಸ್ತಕದಲ್ಲಿ ಅಥವಾ ಮಾದರಿಗೆ ಬರುದಲ್ಲ, ಆರಿಸ್ಕೊಳ್ಬೇಕು. ನಮಗೆ ಜ್ಞಾನ ಕೊಟ್ಟದ್ದು ಯಾಕೆ? ಮೆದುಳು ಉಂಟು, ಶಕ್ತಿ ಉಂಟು, ಆತ್ಮ ಪ್ರತ್ಯೇಕ, ದೇಹ ಬೇರೆ. ಹೇಳಿದ್ನಲ್ಲ ನಿಮ್ಗೆ, ಭೂತ ಉಂಟಾ, ಪ್ರೇತ ಉಂಟಾ, ಆತ್ಮ ಹೌದಾ, ದೇಹ ಹೌದಾ? ಇದಕ್ಕೆಲ್ಲ ನಾನು ವಿಮರ್ಶೆ ಮಾಡಬಲ್ಲೆ. ದೇವರ ಅನುಗ್ರಹದಿಂದ ಕೆಲವು ಜ್ಞಾನಗಳ ಶಕ್ತಿ ಕೊಟ್ಟಿದ್ದಾನೆ, ಹೇಳ್ತೇನೆ ನಾನು.
ಈ ಒಂದು ಬೇರೆ ಬೇರೆ ಭಿನ್ನ ಪ್ರತಿಭೆಗಳು ಒಂದೇ ಕುಟುಂಬದಲ್ಲಿ ಇರ್ಲಿ. ಈ ಭಿನ್ನ ಪ್ರತಿಭೆಗಳು ಹುಟ್ಲಿಕ್ಕೆ ಇದಕ್ಕೂ ಒಂದು ಅರ್ಥ ಕೊಡುತ್ತಲ್ಲಿ. ನಮ್ಮ ಪುರಾಣದ ಒಂದು ನೆಲೆಗಟ್ಟಲು ಉಂಟು ನಿಮಗೆ. ನೋಡಿ, ಹಿಂದೆ ನಮ್ಮ ಹಿರಣ್ಯಕಶಿಪು ಅಂತೇಳಿ ನಮ್ಮ ಪುರಾಣದಲ್ಲಿ ಕೃತಾಯುಗದಲ್ಲಿ ನಡೆದ ಕಥೆ ಅದು. ಆ ಕಥೆಯಲ್ಲೇ ಪ್ರಥಮದಲ್ಲಿ ತೋರಿಸಿದ್ದಾರೆ. ಎಲ್ಲಿ ಕೇಳಿದ್ರಲ್ಲಿ ಪ್ರಥಮ ಹಂತದಲ್ಲಿ ಹಿರಣ್ಯಕಶಿಪುವಿಗೆ ಕೌಶಪುವಿನ ಹೆಂಡತಿಗೆ ಕಯಾದುಗೆ ನಾರದ ಬಂದು ಪ್ರಚೋದನೆ ಮಾಡ್ತಾರೆ. ಯಾಕೆ ಕೇಳಿದ್ರೆ, ಹಿರಣ್ಯಕಶಿಪು ಅನ್ನಂತ ಮಹಾನ್ ಶಕ್ತಿಯನ್ನ ಸಂಹಾರ ಮಾಡ್ಲಿಕ್ಕೆ ಅವನಲ್ಲೇ ಒಂದು ಶಕ್ತಿ ಉತ್ಪತ್ತಿ ಆಗ್ಬೇಕಿತ್ತು. ಯಾಕಂದ್ರೆ ಆ ಬ್ರಹ್ಮಾಂಡವನ್ನ ಅಂತ ಒಂದು ಆವತ್ತಿನ ದಿನದಲ್ಲಿ ಸಮುದ್ರ ನೀರು ಮಣಕಾಲುದ್ದಕ್ಕೆ ತಿರುಗುವಂತ ಮಹಾನ್ ವ್ಯಕ್ತಿ ಅಂದ್ರೆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಂತ ಹೇಳ್ತಿದ್ರು. ಅಂತ ಒಂದು ಮಹಾನ್ ವ್ಯಕ್ತಿಯಲ್ಲಿ ಎಲ್ಲವೂ ಅಡಕ ಆಗಿರುವಾಗ ಅವನಲ್ಲಿರುವಂತ ಧರ್ಮಶಕ್ತಿಯನ್ನು ಹೊರಗೆ ತೆಗಿಬೇಕಿತ್ತು. ಅವನ ಕ್ರೂರತ್ವ ಇಲ್ಲಿ ನೋಡಿ, ವಿರುದ್ಧಾರ್ಥಕ ಶಬ್ದಗಳು ನೀವು ಪಾಠಪುಸ್ತಕದಲ್ಲೇ ಕೇಳ್ತೀರಿ. ಒಳ್ಳೆಯದಕ್ಕೆ ವಿರುದ್ಧ ಯಾವುದು? ಕೆಟ್ಟದ್ದು. ಅತಿ ಸಿಟ್ಟಿಗೆ ಯಾವ್ದು ಹೇಳ್ತೀರಿ? ಪಾಪದು. ಅಂದ್ರೆ ಸಿಟ್ಟಿಗೆ ಪಾಪದು. ಅದನ್ನ ತಂಡಿ ಮಾಡ್ಲಿಕ್ಕೆ ಬಿಸಿಯನ್ನ ತರಿಸ್ಲಿಕ್ಕೆ ನೀರೇ ಬೇಕು. ಹಾಗೆ ಅವನಲ್ಲಿರುವಂತ ಭಕ್ತಿಯ ಶಕ್ತಿಯನ್ನ ಸೆಳೆಕೊಂಡ್ರೆ ಆ ಶಕ್ತಿಯೇ ಅವನನ್ನ ಸಂಹಾರ ಮಾಡ್ತದೆ. ಅವನವನ್ ಮಾಡಿದ ಪಾಪಕ್ಕೆ ಅವನು ಹಾಳಾಗಿ ಹೋಗ್ತಾನೆ ಅನ್ನೋಂತ ಗಾದೆ ಮಾತಾರು ಉಂಟು ನೋಡಿ. ಈ ಗಾದೆ ಮಾತುಗಳು ಸುಳ್ಳಲ್ಲ, ಮಾಡಿದ್ದು ಉಂಟಾನೆ. ಇದು ಅಲ್ಲಿ ಹಿರಣ್ಯಕಶಿಪುವಿನ ಕಥೆಯಲ್ಲಿ ಸಿಗುತ್ತೆ ನಮಗೆ. ಹಿರಣ್ಯಕಶಿಪು ಬರುವ ಮೊದಲೇ ಕಯಾದು ಹತ್ರ ನಾರದ ಹೇಳ್ತಾನೆ, ನೋಡಿ, ಪತಿಯನ್ನು ಕೂಡುವಾಗ ಹರಿಯನೇ ನಿಲ್ಲಬೇಕು. ಹಾಗಾದ್ರೆ ನೀವು ಅಲ್ಲಿ ಹೇಳ್ಬೋದು ಪತಿವ್ರತ ಧರ್ಮ ಹಾಳಾಗ್ತದ? ಸಹವಾಸ ಮಾಡಂತ ಹೇಳಿದ್ದಲ್ಲ, ಧ್ಯಾನ ಮಾಡು. ಪರಪುರುಷನು ಪರಮ ಪುರುಷನು, ಎಲ್ಲರೂ ಪರಮ ಪುರುಷರೇ. ಪ್ರತಿಯೊಬ್ಬನ ದೇಹದಲ್ಲೂ ಅವಂದೇ ಅಲ್ಲ ಆತ್ಮ, ಪರಮಾತ್ಮ ಅಂತ ಹೇಳುವುದು. ಅದಕ್ಕೆ ಮತ್ತೊಬ್ಬನ ದೇಹದಲ್ಲಿ ಮತ್ತೊಂದು ಆತ್ಮ ಬಂದು ಸೇರುವುದರಿಂದ ನಾವು ಪರಾತ್ಮ ಅಂತ ಹೇಳುವುದೇ ಪರಮಾತ್ಮ ಅಂತೇವೆ. ಸರಿ, ನೀವು ಇನ್ನೊಂದು ಮಗ್ಗುಲಿಗೆ ಶಂಕರಾಚಾರ್ಯರ ಆತ್ಮ ಪರಮಾತ್ಮ ಇವುಗಳ ವಿಷಯ ಬಗ್ಗೆ ಅದು ಹೋಗ್ಬೇಕಾಗ್ತದೆ, ಮತ್ತೆ ಮಾತಾಡೋಣ ಸರ್. ಅಲ್ಲಿ ಹಿರಣ್ಯಕಶಿಪು ಅಲ್ಲಿ ಹೆಂಡತಿ ಅಂತ ಹೇಳಿದಾಗ ಹರಿಯನ್ನ ಹರಿಜ್ಞಾನವನ್ನು ಮಾಡ್ತಾಳೆ ಪತಿಯನ್ನು ಕೂಡುವಾಗ. ಇದು ನಾವು ತಪ್ಪರ್ಥ ತಿಳ್ಕೋಬಾರ್ದು. ಅಂದ್ರೆ ಬೇಡವಾದಂತ ಮಾತು, ವಿಚಾರ ಮಾತಂತಲ್ಲ, ವೈಜ್ಞಾನಿಕ ವಿಜ್ಞಾನದ ವಿಚಾರದಲ್ಲಿ ತಗೊಳ್ಳುವಂತಹದ್ದು. ಹೆಣ್ಣಾದವಳು ಗಂಡನ ಆ ಒಂದು ಸಂದರ್ಭದಲ್ಲಿ ತನ್ನ ಅಂದ್ರೆ ಆ ಹೆಣ್ಣಿಗೆ ಹುಟ್ಟಿದಂತ ಮಕ್ಕಳು, ಅವಳ ಮಾವ ಇರ್ಬೋದು ಅಥವಾ ಅವಳ ತಮ್ಮರು, ಅಂದ್ರೆ ಆ ಹುಟ್ಟುವ ಮಗುವಿಗೆ ಮಾವ ಆಗ್ಬೋದು, ಅಣ್ಣ ಆಗ್ಬೋದು, ಅಪ್ಪ ಆಗ್ಬೋದು, ಆ ರೂಪದ ಮಕ್ಕಳು ಹುಟ್ಟಿದಾಗ ಅವಳು ವ್ಯಭಿಚಾರಿ ಅಂತ ಹೇಳಲಿಕ್ಕೆ ಬರುದಿಲ್ಲ. ಅದೇ ತಪ್ಪು ನಾವು ಮೂಢನಂಬಿಕೆ ಅಂತ ನೋಡ್ರಿ. ಊರಿಗೆ ಆದ ಒಬ್ಬ ವ್ಯಕ್ತಿ ಮಹಾ ನಿಪುಣ ಇರ್ತಾನೆ, ಆ ರೂಪದಲ್ಲಿ ಅವ್ರ ಮನೇಲಿ ಒಂದು ಮಗು ಹುಟ್ಟಿದಾಗ ವ್ಯಭಿಚಾರ ಮಾಡು, ಇದು ದೊಡ್ಡ ಮೂಢನಂಬಿಕೆ ನಮ್ಮದು. ಹೆಣ್ಣಾದವಳು ಪತಿಯನ್ನು ಕೊಡುವಾಗ ತನ್ನತನವನ್ನ ಸಾರ್ಥಕಗೊಳಿಸಿಕೊಳ್ಳುವಾಗ ಅವಳು ಜ್ಞಾನದಲ್ಲಿ ಮಾಡಬಹುದು. ಆ ಸಂದರ್ಭದಲ್ಲಿ ಇವತ್ತು ನನ್ನ ಸಂತಾನ ಪ್ರಾಪ್ತಿ ಆಗುವಂಥದ್ದು, ಈ ಸಂದರ್ಭದಲ್ಲಿ ಏನೋ ನನ್ನ ಗಂಡನಿಂದ ನಾನು ಸಂತಾನ ಪಡಿತೇನೆ, ನನಗೆ ಒಂದು ಇಷ್ಟು ಬುದ್ಧಿವಂತ ಮಗು ಹುಟ್ಲಿ ಅನ್ನುವಂಥದ್ದು ಸಹಜವಾದ ಗುಣ. ಅದಕ್ಕೆ ಇವತ್ತು ಕೋಣೆಲೆಲ್ಲ ರೂಪುವಂತ ಮಕ್ಕಳ ಫೋಟೋವನ್ನೆಲ್ಲ ಹಾಕುವಂತ, ಅಯ್ಯೋ ನನ್ನ ಮಗು ಈ ತರದಿರ್ಲಿ. ಈ ಜ್ಞಾನ ಹೆಣ್ಣು ಎಣಿಸ್ಕೊಂಡಾಗ ಹಾಗೆ ಎಣಿಸ್ಕೊಂಡವ್ರಿಗೆಲ್ಲ ಹಾಗೆ ಆಗ್ತದಂತ ಅಲ್ಲ, ಸಾಧಾರಣ ಅಂದ್ರೆ ಅದಕ್ಕೆ ಹೇಳುದು ಪ್ರಾಣೋತ್ಕರಣ ಸಂದರ್ಭ, ಸೃಷ್ಟಿಸುವ ಸಂದರ್ಭ. ಇವೆರಡು ಸಂದರ್ಭಗಳು ಏನು ಮನನ ಮಾಡ್ತೇವೆ, ಮನದ ಸಂಕಲ್ಪವೇ ಅಲ್ಲಿ. ಸಂಕಲ್ಪ ಅಂದ್ರೆ ಬ್ರಹ್ಮ ಸಂಕಲ್ಪ, ಅದನ್ನೇ ಹೇಳುವಂತಹದ್ದು. ನಾವೀಗ ಇಂಥದ್ದೇ ಮಾಡ್ಬೇಕಂತ ನಾವು ಏಕದೃಷ್ಟಿಯಿಂದ ಕೆಲಸ ಮಾಡ್ತಾ ಹೋದ್ರೆ ಹಾಗೆ ಆಗ್ತದೆ. ಅಂಥದ್ದೊಂದು ಮನನ ಸಂಕಲ್ಪ, ಅದು ಸಂಕಲ್ಪ. ಅದರಲ್ಲಿ ನಾವಿವತ್ತು ಗಂಡ ಹೆಂಡತಿ ಇಂದ ಪಡೆಯುವಂತ ಮಗು, ಆ ಒಂದು ಮನನ ಇರ್ತದೆ. ಮನದಲ್ಲಿ ದೇಹ ಸೃಷ್ಟಿ ಆಗುವಂಥದ್ದು, ಆತ್ಮ ಸೃಷ್ಟಿ ಆಗುವುದಲ್ಲ. ಅಲ್ಲಿ ಆ ದೇಹ ಸೃಷ್ಟಿಯಲ್ಲಿ ಆ ಜ್ಞಾನ ಬೆಳೀತಿದೆ, ಆ ರೂಪವನ್ನು ತಗೊಳ್ತದೆ. ಅದು ಅಲ್ಲಿ ಪ್ರಹ್ಲಾದ ಅನ್ನೋದು ಒಂದು ಶಕ್ತಿ ಕೊಡ್ತಾನೆ ನೋಡಿ. ಎಷ್ಟು ಹರಿಯ ವೈರಿಯು ತದ್ವಿರುದ್ಧವಾದಂತ ಹರಿಭಕ್ತ ಒಬ್ಬ ಸೃಷ್ಟಿ ಆಗ್ತಾನೆ. ಆ ಎಷ್ಟು ಕ್ರೂರತ್ವೋ ಅಷ್ಟೇ ಸೌಮ್ಯ ಆ ಕ್ರೂರನವನ್ನ ತೆಗೀತದೆ, ಸಂಹಾರ ಮಾಡ್ತದೆ. ಕೆಟ್ಟದ್ದನ್ನು ಕೊಲ್ಲುವಾಗ ಅಷ್ಟು ಒಳ್ಳೇದು ಬೇಕಾಗ್ತದೆ, ಅಲ್ಲಿ ಅಷ್ಟು ಸಮಾನ ಶಕ್ತಿ ಬರ್ಬೇಕಾಗ್ತದೆ. ಹಾಗಿರುವಾಗ ಜೋರಿದ್ದವನಿಗೆ ಪಾಪದಾನ ಅಂದ್ರೆ ಕೂಡ ಅವನ ಸಣ್ಣವನು ಅಂತ ಅರ್ಥ ಅಲ್ಲ. ಪಾಪದಾನ ಅಂದ್ರೆ ಅವನು ಬುದ್ಧಿವಂತಿಕೆಯನ್ನೇ ಕೆಲಸ ಮಾಡ್ತಾನೆ ಅಂತ ಅರ್ಥ. ಅಂದ್ರೆ ಈ ರೀತಿಯಾಗಿ ಆ ರೂಪಗಳನ್ನ ಪಡೆಯುವಂತಹದ್ದು. ಮತ್ತೆ ಆ ಜ್ಞಾನಗಳು ಅಥವಾ ಆ ದೇಹದ ಉತ್ಪತ್ತಿ ಆಗುವಾಗ ಅದರಲ್ಲಿ ಬರುವಂತದ್ದು ಮೆದುಳು ಅನ್ನುವಂಥದ್ದು ದೇಹದಲ್ಲಿ ಉತ್ಪತ್ತಿ ಆಗುವಂಥದ್ದು ಆತ್ಮ ಪ್ರತ್ಯೇಕ. ಆ ನಮ್ಮಲ್ಲಿ ಸಪ್ತ ನರಗಳ ಒಂದು ದೇಹದಲ್ಲಿದೆ. ಅದು ಈ ನವಗ್ರಹಗಳನ್ನೆಲ್ಲ ನಾವು ಲೆಕ್ಕಾಚಾರ ಹಾಕಿ ಜಾತಕ ಜನ್ಮ ಕುಂಡಲಿ ಮಾಡ್ಬೇಕಾದ್ರೆ ದೇಹದ ನರ ಭಾಗಗಳು 7 ಜಂಕ್ಷನ್, ಅಂದ್ರೆ ನಾವು ಈ ವೈರಿಂಗ್ ಮಾಡುವಾಗ ಏನೇನು ಆಯಾಯ ಕೇಂದ್ರಗಳು ಇರ್ತದೋ ಮನುಷ್ಯನ ದೇಹದಲ್ಲಿಯೂ ನರಗಳ ವಿಂಗಡಣೆ ಆಗೋಕೆ 7 ವಿಭಾಗದಲ್ಲಿ ಇರ್ತದೆ. ಅದನ್ನೇ ಒಂದು ಚಕ್ರ ಅಂತ ಹೇಳ್ತಾರೆ, ನರಚಕ್ರ ಅಂತ ಕೆಲವು ವಿಜ್ಞಾನ ಪುಸ್ತಕದಲ್ಲೆಲ್ಲ ತೋರಿಸಿದ್ದಾರೆ ಅದನ್ನ. ಹಾಗೆ ಅದನ್ನ ನಾವು ಆಧಾರವಾಗಿ
ಆಧಾರವಾಗಿ ಇಟ್ಕೊಂಡು ಈ ಗ್ರಹಗಳ ವಿಂಗಡಣೆ ಮಾಡಿ ಜನ್ಮ ನಕ್ಷತ್ರ, ಜನ್ಮ ಕುಂಡಲಿ, ಯಾವ ನರದ ಬಲಾತ್ಕಾರ ಮನುಷ್ಯನಿಗೆ ಜಾಸ್ತಿ ಇರ್ತದೆ ಆ ಉದ್ಯೋಗದಲ್ಲಿ ಆ ಜ್ಞಾನದಲ್ಲಿ ಅವನು ಮುಂದುವರಿತಾನೆ. ಅದರಲ್ಲಿ ಅವನಿಗೆ ಪ್ರಚೋದನೆ ಆಗ್ತಾ ಇರ್ತದೆ, ನೀ ಇದನ್ನು ಮಾಡು, ಅವನಿಗೆ ಅತಿ ಆದಂತ ಆಸೆ ಇರ್ತದೆ ಅದ್ರ ಮೇಲೆ. ಆವಾಗ ಜಾತಿಯಿಂದ ಬರುವಂತದ್ದಲ್ಲ, ಆ ಮನೆಯಲ್ಲಿ ಹುಟ್ಟಿದ ಮಗುವಿನ ಜ್ಞಾನದಲ್ಲಿ ಬೆಳೆಯುವಂಥದ್ದು. ಅದರಿಂದ ಜಾತಿ ಕೆಟ್ಟ ಅಂತ ಹೇಳುವಂಥದ್ದಲ್ಲ, ಅದು ತಪ್ಪು, ಅದು ಮೂಢನಂಬಿಕೆ ಅಂತ ಹೇಳುದು. ಸರ್, ನಾನು ಈ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು. ಏನಂತ ಹೇಳಿದ್ರೆ, ಆತ್ಮ ಮತ್ತೆ ಬರುವುದಾ, ಹುಟ್ಟುತ್ತಾನೆ ಬರುವುದಾ, ಮೊದಲೇ ಇದ್ದಿದೆಯಾ ಎನ್ನುವುದ್ರ ಬಗ್ಗೆ ದಯವಿಟ್ಟು ಈ ವಿರಾಮದ ನಂತರ ಉತ್ತರವನ್ನ ಕೊಡಿ. ವೀಕ್ಷಕರೇ, ಈಗ ಒಂದು ಪುಟ್ಟ ವಿರಾಮ. ಈ ಸಂಚಿಕೆಯ ಪ್ರಾಯೋಜಕರು ಮೂರ್ಸಾಲು ಮೋಹನ್ ದಾಸ ನಾಯಕ್, ಪ್ರೊಪರೇಟರ್ ಮಹಾಲಕ್ಷ್ಮಿ ಸಮೂಹ ಸಂಸ್ಥೆಗಳು, ಮೂರ್ಸಾಲು, ಮುಕ್ಕಾನಿ, ಮುಳ್ಳುಗುಡ್ಡೆ, ಶಿವಪುರ. ಮೊಬೈಲ್ 9945439792. ಮತ್ತೆ ವಿರಾಮದ ಬಳಿಕ ಹೆಬ್ರಿ ನ್ಯೂಸ್ನ ಈ ಜಿಜ್ಞಾಸೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರ್, ನಾನು ತಮ್ಮ ಹತ್ರ ಮಾತಾಡ್ತಾ ಒಂದು ಪ್ರಶ್ನೆಯನ್ನ ಕೇಳಿದೆ. ಏನಂತ ಹೇಳಿದ್ರೆ, ಆತ್ಮ ಯಾವ ಸಂದರ್ಭದಲ್ಲಿ ಬಂದು ಸೇರಿಕೊಳ್ಳುವಂಥದ್ದು? ಅಲ್ಲಿ ನಾನೀಗ ನಿಮಗೆ ಆತ್ಮ, ದೇಹ ಇದ್ರ ಬಗ್ಗೆ ಹೇಳಿ ಹೋದ್ರೆ ಬಹಳ ದೊಡ್ಡ ಕಥೆ ಹೋಗ್ಬೇಕಾಗ್ತದೆ. ಪರವಾಗಿಲ್ಲ ಸರ್. ಅದು ಆತ್ಮ ಬೇರೆ, ದೇಹ ಬೇರೆ, ಆತ್ಮ ಹೇಗೆ, ಈ ಭೂತ ಅಂದ್ರೇನು, ಪ್ರೇತ ಅಂದ್ರೇನು, ಆತ್ಮ ಎಲ್ಲಿ ಉತ್ಪತ್ತಿ ಆಗ್ತದೆ, ಅಥವಾ ದೈವವನ್ನ ಯಾಕೆ ನಂಬ್ತೇವೆ, ಈ ಮೋಕ್ಷ ಕೊಡ್ತೀವಿ ನಾವು ಭಟ್ರ ಹತ್ರ, ಅದೆಲ್ಲ ವಿಚಾರದಲ್ಲಿ ಬರ್ಬೇಕಾಗ್ತದೆ. ಅದೇನಿರಲಿ, ಆದ್ರೆ ಈ ಸಂದರ್ಭ ಸಣ್ಣ ಪ್ರಶ್ನೆ, ಆತ್ಮ ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ, ಯಾವ ಸಂದರ್ಭದಲ್ಲಿ ಬರ್ತದೆ? ಈ ಆತ್ಮ ಅನ್ನೋದು ನೋಡಿ, ನಮಗೆ ಮೂಲದಲ್ಲಿ ಒಂದು ಗಾದೆ ಮಾತಲ್ಲಾದ್ರೂ ಉಂಟು, ಒಬ್ಬ ಮನುಷ್ಯನಿಗೆ 7 ಜನ್ಮ ಅಂತೆ, ಜನ್ಮ ಜನ್ಮಾಂತರ ಅಂತ ಹೇಳಿದ್ರೆ ನಾನೇನೋ ನಿಮ್ಗೆ ಇದಾಗ್ತೇನೆ, ಹೀಗಿಂದೆಲ್ಲ ಮಾತು ಬರ್ತದೆ. ಇದು ಸುಳ್ಳಲ್ಲ, ಇದಕ್ಕೊಂದು ಆಧಾರ ಉಂಟು. ಏನು ಕೇಳಿದ್ರೆ, ಸೃಷ್ಟಿಯ ಮೂಲವೇ ಆತ್ಮ. ಈ ಸೃಷ್ಟಿಯ ಮೂಲ ಅಂತ ಹೇಳುವಂತದ್ದು ತ್ರಿಮೂರ್ತಿಗಳಲ್ಲಿ ಬರ್ತದೆ. ಅದು ಬ್ರಹ್ಮ, ವಿಷ್ಣು, ಮಹೇಶ್ವರಲ್ಲಿ ವಿಷ್ಣುವಿನ ದೇಹವನ್ನ ಪ್ರವೇಶ ಮಾಡುವಾಗ ಕಳೆದ ಕಲ್ಪದ ಎಲ್ಲ ನಿನ್ನ ದೇವದರದಲ್ಲಿ ಉಂಟು ಅನ್ನೋದು ಒಂದು ಬ್ರಹ್ಮ ಅವ್ರು ಮಾತಾಡ್ಕೊಳ್ಳೋದು. ವಿಚಾರದ ಏನು ಹೇಳಿದ್ರೆ ಕೇಳಿದ್ರೆ, ಕಳೆದ ಆತ್ಮಗಳೆಲ್ಲವೂ ಅಲ್ಲಿ ಉಂಟು. ಏನು ಒಂದು ಬಾರಿ ಒಂದು ಕಲ್ಪ ಕಳೆದ ಕಲ್ಪ ಒಂದು ಪ್ರಳಯ ಆಗ್ತದೆ, ಅಲ್ಲಿ ದೇಹ ಎಲ್ಲ ಸಾಯ್ತದೆ, ಆತ್ಮ ಸಾಯುವುದಿಲ್ಲ. ಆತ್ಮ ದೇಹದಿಂದ ಹೊರಗೆ ಹೋದ್ಮೇಲೆ ದೇಹ ಬಿದ್ದು ಹೋಗುದು. ಅದಕ್ಕೆ ಹೇಳು, ನೀನ್ ನನ್ನ ನಂಬುದಿಲ್ವಾ ಮಾರಾಯ? ಈ ದೇಹ ಆತ್ಮವನ್ನು ನಂಬಿದೆ, ಆತ್ಮ ದೇಹವನ್ನು ನಂಬಿಕೊಂಡಿದೆ. ಈ ದೇಹಕ್ಕೆ ಏನು ಆಗುದಿಲ್ಲ, ಅಷ್ಟೊತ್ತು ನಾನು ಇರ್ತೇನೆ ಅಂತ ಆತ್ಮ ಇರ್ತದೆ. ಆತ್ಮ ಇರುವ ತನಕ ಈ ದೇಹಕ್ಕೆ ಏನೂ ಆಗುದಿಲ್ಲ ಅಂತೇಳಿ ಈ ದೇಹದ ನಂಬಿಕೆ, ಈ ದೇಹ ಆತ್ಮ ಎರಡು ಒಂದನ್ನೊಂದು ನಂಬ್ಕೊಂಡಿರುವುದರಿಂದ ಅಲ್ಲಿ ತನ್ನದೇ ಆದಂತಹ ಕಾರ್ಯವನ್ನು ಮಾಡ್ತಾ ಹೋಗ್ತವೆ. ಸತ್ತ ನಂತರದಲ್ಲಿ ಅದು ದೇಹವನ್ನು ಬಿಟ್ಟಂತ ಆತ್ಮ ಹೊರಗೋದಾಗ ದೇಹ ಅಡ್ಡು ಬೀಳ್ತದೆ. ಸರಿ, ದೇಹ ಆತ್ಮೆಯಲ್ಲಿ ಅಲ್ಲಿ ಅದೇ ಬರುವಂತಹದ್ದು ವಿಚಾರಗಳು. ಈ ಆತ್ಮ ಏನ್ ಮಾಡ್ತದೆ ಅಂತ ಕೆಲವರು ಹೇಳ್ತಾರೆ, ಸತ್ತ ಕ್ಷಣ ಯಮ ಹೇಳ್ಕೊಂಡು ಹೋಗ್ತಾನೆ. ಇದು ನಂದು ಅಲ್ಲ ಅಂತ ನಾನು ವಾದಿಸ್ತೇನೆ. ಯಮನೇ ಇಲ್ಲ ಅಂತ ವಾದಿಸುವುದಾ? ಯಮ ಇದ್ದಾನೆ, ಯಮನಾಳಗಳಿದ್ದಾರೆ, ಯಮಕಿಂಕರಿದ್ದಾರೆ. ಅದರಲ್ಲಿ ನಚಿಕೇತನ ಕಥೆಯೂ ಸಹ ಉಂಟು. ಉದ್ದಾಲಕ ಮತ್ತೆ ಚಂದ್ರಪ್ರಭೆಯ ಸಂಬಂಧದಿಂದ ಮೂಗಿನಿಂದ ಹುಟ್ಟಿದಂತ ಒಬ್ಬ ನಾಚಿಕೇತ ಅನ್ನುವಂತ ಒಬ್ಬ ವ್ಯಕ್ತಿ ಯಮಲೋಕದ ಚರಿತ್ರೆಯೇ ತಂದು ನಮ್ಮ ಪುರಾಣದಲ್ಲಿ ಬರೆದಿಟ್ಟದ್ದುಂಟು. ಹಾಗಾದ್ರೆ ಯಮ ಇಡುವ ಕೇಳೋದಲ್ಲ, ಇದಾನೆ. ಆದ್ರೆ ಪ್ರತಿ ಬಾರಿ ಒಬ್ಬ ಮನುಷ್ಯ ಸತ್ತಂಗೂ ಬಂದು ಯಮ ಹೇಳ್ಕೊಂಡು ಹೋಗ್ಲಿಕ್ಕೆ ಬರುದಿಲ್ಲ, ಯಮನಾಳುಗಳು ಬರುದಿಲ್ಲ ಅನ್ನೋದನ್ನು ನಾನು ವಾದಿಸ್ತೇನೆ. ಯಾಕೆ ಕೇಳಿದ್ರೆ, ಒಂದು ಆತ್ಮ ಅನ್ನೋದು ಮೂಲ ಸಂಕಲ್ಪದಲ್ಲಿ ಇರುವಂತಹದ್ದು, ಯಾವ ಆತ್ಮವೂ ಆಗ್ಬಹುದು. ಅಲ್ಲಿ ಸರ್ವಾಧಿಕಾರ 7 ಜನ್ಮಕ್ಕೆ ಒಂದು ಅಧಿಕಾರ ಕೊಟ್ಟಿರ್ತಾನೆ ಆತ್ಮಕ್ಕೆ. ಈ ಪ್ರಪಂಚದಲ್ಲಿ ನೀನು 7 ಜನ್ಮಗಳ ಕಾಲ ನೀನು ಯಾವ ದೇಹವನ್ನೇ ಸೇರು, ನಿನ್ನದೇ ಸರ್ವಾಧಿಕಾರ. ಈಗ ನಾವು 5 ವರ್ಷ MLA MP-ಗಳಿಗೆ ಓಟ್ ಹಾಕಿ ಗೆಲ್ಸಿ ಬಿಟ್ಬಿಟ್ರ ಮೇಲೆ 5 ವರ್ಷ ನಮ್ಗೆ ಏನು ಕೇಳಲಿಕ್ಕೆ ಅಧಿಕಾರ ಇಲ್ಲ. ಅವ್ರದ್ದು ವಾಪಸ್ ತಗೊಳ್ಳಕ್ ಬರ್ಲಿಕ್ಕೆ ಬರುತ್ತೆ ನಮ್ಗೆ. ಈ ಒಂದು ಅಧಿಕಾರಿಗಳೆಲ್ಲ ಅಧಿಕಾರ ಚುಕ್ಕಾಣಿ ಇರುವಂತದ್ದು, ರಾಜಕೀಯ ಅನ್ನುವಂಥದ್ದು ಹಿಂದಿನಿಂದ ಇರುವುದು. ಅದೇ ಬ್ಯಾಲೆನ್ಸ್ ಅಲ್ಲಿ ಎಲ್ಲ ಬರೀತಾ ಹೋಗಿದ್ದಾರೆ. ಇವತ್ತು ಯಾವುದೋ ರಾಜಕೀಯ ನಮ್ಮ ಹಿಂದಿನ ಪುರಾಣ ಬಿಟ್ಟು ಹೋಗ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆಲ್ಲ ಈ ಪತಿ, ಪತಿತ್ವ, ರಾಷ್ಟ್ರಪತಿ, ಕೃಷ್ಣ, ಇದೆಲ್ಲ ಕಥೆ ಉಂಟು. ನನ್ನ ವಾದಿಸ್ತೇನೆ ನಾನು. ಅದು ತಪ್ಪಾದ್ರೆ ಹೇಳ್ಬೋದು, ತೊಂದರೆ ಇಲ್ಲ. ಆವಾಗ ಏನಾಗ್ತದೆ ಹೇಳಿದ್ರೆ, ಗಂಡ ಹೆಂಡತಿಯ ಸಂಪರ್ಕದಿಂದ ಹೆಣ್ಣಿನ ಗರ್ಭದಲ್ಲಿ ಒಂದು ದೇಹ ಸೃಷ್ಟಿ ಆಗ್ತದೆ. ಸರಿ, ಅಲ್ಲಿ ಆತ್ಮ ಸೃಷ್ಟಿ ಆಗುದಲ್ಲ. ಈಗ ಆ ಒಂದು ಇದರಿಂದ ದೇಹ ಸೃಷ್ಟಿಯಾಗಿ ವೈದ್ಯರು ಆದ್ರೂ ಹೇಳ್ತಾರೆ, ಒಂದು 3 ತಿಂಗಳು ಆದ್ಮೇಲೆ ಇದ್ರ ಗ್ಯಾರಂಟಿ ಕೊಡುವ, ಅಷ್ಟೊಳಗೆ ಕೊಡುವುದಿಲ್ಲ. ಅಲ್ಲಿ ಆ ಒಂದು ವೀರ್ಯಾಣುಗಳಿಂದ ಆದಂತ ಒಂದು ವಂಶ, ಒಂದು ರೂಪ, ದೇಹದ ರೂಪವನ್ನು ಪಡಿತಾ ಬರ್ತದೆ. ಆ ರೂಪ ಪಡೆದಾಗ ಒಂದು 3 ತಿಂಗಳಲ್ಲಿ ಯಾವುದಾದ್ರೂ ಒಂದು ಆತ್ಮ, ಚಲನೆಯಲ್ಲಿರುವಂತಹ ಆತ್ಮ, ಒಂದು ದೇಹವನ್ನು ಬಿಟ್ಟ ಆತ್ಮ ಇನ್ನೊಂದು ದೇಹವನ್ನು ಪ್ರವೇಶ ಮಾಡ್ತದೆ. ಅಲ್ಲ, ಈ ಪ್ರೊಸೆಸ್ ನಮಗೆ ಗೊತ್ತಾಗುದಿಲ್ಲ ಅಂತ ಹೇಳುದು. ಹೌದು,
ಅದು ಹೇಗೆ ನಡೀತದೆ, ಇದನ್ನ ಸ್ಪಷ್ಟೀಕರಣ ಮಾಡುವಂತದ್ದು ಹೇಗೆ? ಸ್ಪಷ್ಟೀಕರಣ ಅಂತಂದ್ರೆ ನೋಡಿ, ನಾವು ಈಗ ನಿಮ್ಮ ಡಾಕ್ಟರ್ನೇ ಸಿಗುತ್ತಲ್ಲ, 3 ತಿಂಗಳ ನಂತರ ಆ ಮಗುವಿಗೆ ಕೈ ಕಾಲು ಅನ್ನುವಂಥದ್ದು ಈ ಚಲನೆ ಉತ್ಪತ್ತಿ ಆಯ್ತು, ಈಗ ಸರಿ ಉಂಟು, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಆ 3 ತಿಂಗಳು ಮುಂಚಿತವಾಗಿ ಯಾಕೆ ಚಲನೆ ಉತ್ಪತ್ತಿ ಆಗುದಿಲ್ಲ? ದೇಹದ ರೂಪ ಮಾತ್ರ ಉತ್ಪತ್ತಿ ಆಗ್ತದೆ. ಈ ಆತ್ಮ ಅನ್ನೋದು ಪ್ರತ್ಯೇಕವಾಗಿ ಆ ಒಂದು ದೇಹವನ್ನು ಸೇರಿಕೊಂಡಾಗ ಆ ಒಂದು ದೇಹಕ್ಕೆ ಚಲನೆ ಶುರುವಾಗ್ತದೆ. 3 ತಿಂಗಳ ನಂತರ ಈಗ ಕೈಕಾಲು ಹಂದತ್ತೆ, ಮಗು ಅಲ್ಲಾಡುತ್ತೆ, ಈಗ ಜೀವ ಉಂಟು. ಈ ಜೀವ ಕಳೆಗಳನ್ನ ಕಂಡಿಡುವಂತಹದ್ದು ಆ ಆತ್ಮ. ಈಗ ನೋಡಿ, ಒಂದು ಸಣ್ಣ ವಿಚಾರ ಹೇಳ್ತೇನೆ ನಿಮ್ಗೆ. ಒಂದು ಆಕ್ಸಿಡೆಂಟ್ ಆಗ್ತದೆ, ಒಬ್ಬ ತಕ್ಷಣ ಪ್ರಜ್ಞೆ ತಪ್ತಾನೆ. ನೀವೊಂದು ಮಾತು ಹೇಳ್ತೀರಿ, ನೋಡುವ ಪ್ರಜ್ಞೆ ಬರ್ಬೋದು, ಹಾಗಾದ್ರೆ ಎಲ್ಲಿಗೆ ಹೋಯ್ತು? ಸರಿ, ಹೌದು. ಈ ದೇಹ ಅನ್ನೋದೊಂದು ನಿಮ್ಗೆ ಇವತ್ತಿನ ಒಂದು ಉದಾಹರಣೆ ಕೊಡಿದ್ರು, ಒಂದು ಗ್ಯಾಸ್ ಅಂಡೆ ಅಂತ ಹೇಳ್ಬೋದು ನಾನು. ನೋಡಿ, ಗಾಳಿಯಲ್ಲಿ ಆ ಅಂಡೆಯ ತೆಗೆದು ಗ್ಯಾಸ್ ಅನ್ನು ಹೊರಬಿಟ್ರೆ ಆ ಗಾಳಿ ಬಂದಾಗ ಆ ಸ್ಮೆಲ್ ಬೇರೆ ನಮಗೆ. ಆತ್ಮ ಅನ್ನೋದು ಒಂದು ಪ್ರತ್ಯೇಕ, ಈ ಭೂತ ಅಂದ್ರೆ ಹಾಗೆ. ಅಲ್ಲಿ ಪ್ರತ್ಯೇಕವಾದಂತ ಬದಿ ಸೈಡ್ ಅಲ್ಲಿ ಆ ಅಂಡೆಯ ಮತ್ತೊಂದು ಭಾಗದಲ್ಲಿ ಏನಾದ್ರೂ ತೂತ ಮಾಡಿದ್ರೆ ಅಂಡೆಯನ್ನೇ ಹೊಡ್ಕೊಂಡು ಬಂದ್ಬಿಡ್ತದೆ. ನಿಧಾನವಾಗಿ ಹೊರಗೆ ಬರುವುದಿಲ್ಲ. ಈ ದೇಹ ಅನ್ನೋದು ನಮದ್ವಾರದಿಂದ ಸೇಕರಿಸಲ್ಪಟ್ಟಂತ ಒಂದು ದೇಹ. ಅದರಲ್ಲಿ ಪ್ರತ್ಯೇಕವಾದಂತ ಪೆಟ್ಟು ಬಿದ್ರೆ ಆತ್ಮ ದೇಹದ ಒಳಗಡೆ ಇರುವಂತಹದ್ದು, ಪ್ರಚೋದನೆ ಕೊಡ್ಲಿಕ್ಕೆ ಮಾತ್ರ. ಒಳ್ಳೇದು ಮಾಡ್ತಾ ಕೆಟ್ಟದ್ದು ಮಾಡ್ತಾ ಈ ದೇಹಕ್ಕೆ ಬಿಟ್ಟದ್ದು. ಈ ಪ್ರಚೋದನೆ ನಡೆಸುವಂತದ್ದು ಆತ್ಮ. ಬೇರೆ ಪೆಟ್ಟನ್ನು ಆಧರಿಸುವುದಿಲ್ಲ. ಆ ತಕ್ಷಣ ಅದು ಒಂದು ರೀತಿಯ ಅನಿಲ ರೂಪದಲ್ಲಿ ಹೇಳಿದ್ನಲ್ಲ, ಆತ್ಮ ಅನ್ನುವಂಥದ್ದು ಗಾಳಿ ರೂಪದಲ್ಲಿ ಹೊರ ಹೋಗ್ಬಿಡ್ತದೆ. ಆಕ್ಸಿಡೆಂಟ್ ಆದ ತಕ್ಷಣ ಅವಕ್ಕಾಗುವಂಥದ್ದು. ಕೆಲವರು ಏನಾದ್ರು ಆಕಸ್ಮಿಕ ಅಲ್ಲಿ ಏನಾಗ್ತದೆ ಕೇಳಿದ್ರೆ ಆ ಕ್ಷಣ ಆತ್ಮ ಹೊರ ಬರ್ತದೆ, ದೇಹವನ್ನು ಬಿಟ್ಟು ಹೊರಪೆಟ್ಟು ಬಿದ್ದ ಕ್ಷಣ ಹೊರ ಬರ್ತದೆ. ಆವಾಗ ಏನು ಆ ಆತ್ಮದ ಭರವಸೆ ಅನ್ನುವಂಥದ್ದು ದೇಹದ ನಂಬಿಕೆ. ಅದಕ್ಕೆ ಹೇಳುದು ನಂಬಿಕೆ ಮತ್ತೆ ಒಂದನ್ನು ನಂಬ್ತಾವೆ ಅಂತ. ಈ ದೇಹಕ್ಕೆ ಏನು ಆಗಲಿಲ್ಲ ಅನ್ನುವಂಥ ಭರವಸೆ ಆತ್ಮಕ್ಕೆ ಬಂದ್ರೆ ಪುನಃ ಪ್ರವೇಶ ಆಗ್ತದೆ ದೇಹವನ್ನು. ಆವಾಗ ಪ್ರಜ್ಞೆ ಹೋಗಿದ್ ಪ್ರಜ್ಞೆ ಬಂತು. ಅನುಮಾನಾಸ್ಪದವಾಗಿ ಈ ದೇಹ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಆದ್ರೆ ಆತ್ಮ ಹೋಗಿದ್ದು ಹೋಗೇ ಬಿಟ್ಟು. ಆವಾಗ ಇವ ಸತ್ವದ ಇಲ್ಲ, ಪ್ರಜ್ಞೆ ಬರಲಿಲ್ಲ, ಹೋಗಿಯೇ ಬಿಟ್ಟ. ನಿರ್ಧಾರವನ್ನು ತಗೊಳ್ತೇವೆ. ಇದು ನಾವು ಯಾವುದೇ ಒಂದು ಪುಸ್ತಕದಲ್ಲೂ ಅಥವಾ ಅದನ್ನ ಪರೀಕ್ಷೆ ಮಾಡೋದು ಸ್ವಲ್ಪ ನಮಗೆ ಜ್ಞಾನ ಉಂಟಲ್ಲ, ಆ ಸನ್ನಿವೇಶಗಳನ್ನ ನಾವು ಆಲೋಚನೆ ಮಾಡ್ಕೊಳ್ಬೇಕು. ಆವಾಗ ನಮಗೆ ಸಿಗುವಂತ ವಿಚಾರಗಳು ಅಂತ ನಾನು ಹೇಳುದು. ಈಗ ನಾನು ಹೇಳಿದ್ದೇ ತೀರ್ಮಾನ, ನೀವೆಲ್ಲ ಸ್ವಲ್ಪ ಚರ್ಚೆ ಮಾಡ್ಕೊಳ್ಳಿ. ಸರಿ. ಅಲ್ಲ, ಅದು ವೀಕ್ಷಕರಿಗೆ ಬಿಡುವ. ಅಲ್ಲ, ವೀಕ್ಷಕರಿಗೆ ಹೇಳುದು ಅದನ್ನೇ, ನೀವು ಸ್ವಲ್ಪ ಯೋಚನೆ ಮಾಡಿ. ಅಂದ್ರೆ ಹಾಗಿದ್ರೆ ನೀವು ಹೇಳುವ ಪ್ರಕಾರದಲ್ಲಿ ನಮ್ಮ ಸುತ್ತಮುತ್ತಲೆಲ್ಲ ಆತ್ಮವೇ ತುಂಬಿಕೊಂಡಿದೆಯಾಗಿದ್ರೆ ಅಲ್ಲ ನೋಡಿ, ಸುತ್ತಮುತ್ತ ನನ್ನ ಸುತ್ತಮುತ್ತ ಆ ಲೆಕ್ಕದಲ್ಲಿ ಎಷ್ಟೋ ಆತ್ಮಗಳು ಹೊರಗಡೆ ಹೋಗಿವೆ. ಅವೆಲ್ಲವುಗಳು ಕೂಡ ಇಲ್ಲೇ ಇವೆ ಅಂತಲೇ ಆಗ್ತವೆ. ಹೌದು, ಇದಕ್ಕೆಲ್ಲ ನಾನು ಆಧಾರ ಕೊಡ್ತೇನೆ ನಿಮಗೆ. ನೋಡಿ, ಮೊದಲೆಲ್ಲ ಭೂತ ಪ್ರೇತಗಳು ಜಾಸ್ತಿ, ಈಗ ಭೂತಗಳಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಭೂತಗಳು ಎಲ್ಲಿಗೆ ಹೋದು? ನೋಡಿ, ಆವತ್ತು ನಮ್ಮ ಕರ್ನಾಟಕದಲ್ಲಿ ಜನಸಂಖ್ಯೆ ಎಷ್ಟು, ಇವತ್ತು ಹಾಗಾದ್ರೆ ಜನಸಂಖ್ಯೆ ಎಷ್ಟು? ಹಾಗಾದ್ರೆ ಪ್ರತ್ಯೇಕವಾದಂತ ಗಾಳಿ ಬಂದು ಸೇರ್ಕೊಳ್ತದ? ಜನಸಂಖ್ಯೆ ಜಾಸ್ತಿ ಆದಾಗೂ ಪ್ರಾಣಿಗಳು ಜಾಸ್ತಿ ಆದಂಗೂ ಯಾವುದೇ ಒಂದು ವಸ್ತುವನ್ನು ಸೇರಬಹುದು ಆತ್ಮ. ಒಟ್ಟು 7 ಬಾರಿ ಒಂದು ಆತ್ಮ ದೇಹವನ್ನು ಸೇರುವಂತ ಅಧಿಕಾರ ಅಲ್ಲಿ ಆತ್ಮಕ್ಕೆ ಇರ್ತದೆ. ಮತ್ತೆ 7 ಬಾರಿ ಆದ್ಮೇಲೆ ನಾವು ಹೇಳ್ತೇವಲ್ಲ ಫಿಲ್ಟರ್ ಮಾಡುವುದಂತ, ಯಮನ ಆಳು ಕೈಯಲ್ಲಿ ಹೋಗ್ತದೆ. ಅಲ್ಲಿ ಯಮ, ಅಲ್ಲಿ ನಾವು ಮತ್ತದು ಪ್ರಶ್ನೆ ಬರ್ತದೆ. ಇದು ನನಗೆ ಬೆಂಗಳೂರವರು ಪ್ರಶ್ನೆ ಹಾಕಿದ್ರು, ಅಶೋಕ್ ಶೆಟ್ರ ಹಾಗಾದ್ರೆ ನಾವು ವರ್ಷಕ್ಕೊಂದು ಬಾರಿ ಹಾಕಬೇಕು ಅಂತ ಸಂಪ್ರದಾಯ ತಪ್ಪಲ್ವಾ? ನೀವು ಪ್ರಶ್ನೆ ಹಾಕ್ತೀರಿ, ಈಗ ಸ್ವಲ್ಪ ಬಿಟ್ಟರೆ ಅದನ್ನು ಪ್ರಶ್ನೆ ಇಡ್ತೀರಿ. ಅದಕ್ಕೆ ನಾವು ಯಮನಾಳುಗಳು ಹೇಳ್ಕೊಂಡು ಹೋಗಿ ಅಲ್ಲಿ ಮತ್ತೆ ಫಿಲ್ಟರ್ ಮಾಡ್ತಾರೆ. ಈ ಆತ್ಮ 7 ಜನ್ಮಗಳ ಕಾಲ ಈ ಭೂಮಿ ಮೇಲೆ ಏನ್ ಮಾಡಿದ್ದಾರೆ, ಪಾಪ ಮಾಡಿದ್ಯೋ ಪುಣ್ಯ ಮಾಡಿದ್ಯೋ, ಈ ಎಲ್ಲವನ್ನ ವಿಚಾರ ಮಾಡಿ ಮತ್ತೆ ಪುನಃ ಅದಕ್ಕೆ ಪ್ರತ್ಯೇಕವಾದಂತ ಅವಕಾಶಗಳು ಹೋಗು ನೀನಬಹುದು. ಅಷ್ಟು ದಿನಗಳ ಕಾಲ ಅಲ್ಲಿ ಫಿಲ್ಟರ್ ಆಗುವಾಗ ಎಷ್ಟು ಸಮಯ ಹೋಗ್ಲಿಕ್ಕೂ ಹೇಳಲಿಕ್ಕೆ ಬರುವುದಿಲ್ಲ. ಯಮನಿಗೆ ಬಿಟ್ಟ ತೀರ್ಮಾನ, ಆತ್ಮವನ್ನು ತಗೊಂಡು ಹೋಗುವಂಥದ್ದು ಯಮ. ಅಲ್ಲಿ ತೀರ್ಮಾನ ಬರುವುದಿಲ್ಲ. ಅವ ಅಲ್ಲಿ ತೀರ್ಮಾನ ಮಾಡಿ ನಂತರದ ಆ ಒಂದು ಸಂದರ್ಭದಲ್ಲಿ ವರ್ಷಕ್ಕೊಂದು ಬಾರಿ ಆದ್ರೂ ಅತಿ ತಪ್ಪು ಮಾಡ್ರು ಅವನಿಗೆ ಒಂದು ಕ್ಷಮೆ ಅಂತ ಇರ್ತದಲ್ಲ, ಆ ಸಂದರ್ಭದಲ್ಲಿ ಒಂದು ತೃಪ್ತಿ ಅಂತ ಇರ್ತದೆ. ಆ ಆತ್ಮಗಳಿಗೆ ತೃಪ್ತಿ ಪಡಿಸ್ಲಿಕ್ಕಾಗಿ ವರ್ಷಕ್ಕೊಂದು ಬಾರಿ ಸ್ವರ್ಗದ ಭಾಗ ತೆಗಿತದೆ. ಆದ್ರಿಂದ ನಾವು ಪಿತೃಮೋಕ್ಷಕ್ಕಾಗಿ ನಾವೇನೋ ಎಡೆ ಹಾಕುವಂಥದ್ದು, ನಮ್ಮ ಹಿರಿಯವರು ಬರ್ತಾರೆ. ಈಗ ನಾನೇ ಇರ್ಬೋದು, ಇಷ್ಟರೊಳಗೆ ನಂಗೆ 6 ಜನ್ಮ ಕಳೆದು ನಂದು 7ನೇ ಜನ್ಮ ಆಗಿ ನಾನು ಇಲ್ಲಿ ಸತ್ತದಿದ್ರೆ, ನನ್ನ ಆತ್ಮ ಯಮಲೋಕದಲ್ಲಿ ಹೋದದೇ ಇದ್ರೆ ನನ್ನ ಮನೆಯವರು ಹಾಕ್ಬೇಕಿದ್ರಲ್ಲಿ ತಪ್ಪು ಬರುವುದಿಲ್ಲ. ಅಲ್ಲ, ಇದನ್ನು ಎಲ್ಲರೂ ಮಾಡ್ತಾರೆ ಸರ್. ನಾನು ಮತ್ತೆ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತೇನೆ. ಅಂದ್ರೆ ಪಿತೃಗಳಿಗೆ ತರ್ಪಣವನ್ನ ಕೊಡುವಂಥದ್ದನ್ನ ಎಲ್ಲ ವರ್ಗದವರು ಮಾಡ್ತಾರ. ಹಾಗಿದ್ರೆ ಉಳಿದಂತ ಈಗ ಶೂದ್ರಾದಿಗಳು ಪುನಃ ಅದೇ ವಿಷಯಕ್ಕೆ ಬಂದ್ರು, ಅವರು ಸಾಮಾನ್ಯವಾಗಿ ಮಾಡುವುದಿಲ್ಲ. ಬ್ರಾಹ್ಮಣ ಅಥವಾ ಏನು ಉಚ್ಚ ವರ್ಗದವರು ಮಾತ್ರ ಮಾಡ್ತಾರೆ.
ಉಳಿದ ವರ್ಗದವರಿಗೆ ಮೋಕ್ಷ ಇಲ್ವಾ? ಉಳಿದ ವರ್ಗದವರಿಗೆ ಉಂಟು ನೋಡಿ, ದೈವದ ಮನೆಯಲ್ಲಿ ಉಂಟು ನಮ್ಮ ಜಗಣಿಕಾಯಿ ಅಂತ ಹೇಳುದು, ಕೆಲವು ಹಾಕಬೇಕು ಅಂತ ಪ್ರತಿ ವರ್ಷ ಮಾಡೋದಿಲ್ಲ ಸರ್. ಅಲ್ಲ, ಏನೇ ಒಂದು ಇವರೇಂತ ಬ್ರಾಹ್ಮಣರು ವರ್ಷಕ್ಕೊಂದು ನಿರ್ಣಯ ಮಾಡಿದ್ದಾರೆ. ಅದಕ್ಕೆ ಹೇಳುದು ಮೂಲ ಬುದ್ಧಿವಂತರು ಬ್ರಾಹ್ಮಣರು, ವಿದ್ಯಾವಂತರು ಅವರು, ಮೂಲ ಸಂಸ್ಕೃತವನ್ನ ಕಲ್ತರು, ವಿದ್ಯೆಯನ್ನ ಕಲ್ತರು, ಬುದ್ಧಿವಂತರಾದ್ರು. ಇತರ ವರ್ಗದವರು ಏನಾಯ್ತು ಕೇಳಿದ್ರು, ವಿದ್ಯೆಯಲ್ಲಿ ಹಿಂಸಾದ್ರು, ಉದ್ಯೋಗದಲ್ಲಿ ಪ್ರಯತ್ನ ಪಟ್ರು. ಅಲ್ಲಿ ಅವ್ರು ಏನ್ ಮಾಡಿದ್ರು, ಪದೇ ಪದೇ ಬರ್ತಾ ಇರೋದು, ಪದೇ ಪದೇ ಹೋಗ್ತಾ ಇರುವಂತದ್ದು ಸಾಂಪ್ರದಾಯ ಅಲ್ಲ, ವರ್ಷಕ್ಕೊಂದು ಬಾರಿ ಬರ್ತದೆ. ಈ ನಮ್ಮ ಇತರ ವರ್ಗದವ್ರು ಏನ್ ಮಾಡ್ತಾರೆ ಕೇಳಿ, ಏನಾದ್ರು ಒಂದು ವಿಶೇಷ ಕಾರ್ಯಕ್ರಮ ಮಾಡಿದಾಗ ನಮ್ಮ ಮನೆಗೆ ಒಂದು ಒಳ್ಳೇದುಂಟು ಅಂತೇಳಿ ಒಂದು ಎಡೆ ಬೆಚ್ಕೊಂಡು ಹಾಕ್ಬಿಡ್ತಾರೆ. ಅಲ್ಲಿ ನಾವು ತಪ್ಪು ಎಡವಿ ಬೀಳ್ತಾ ಇರ್ತೇವೆ ಅಂತ ಹೇಳುವಂತದ್ದು, ಇದೆಲ್ಲ ಮೂಢನಂಬಿಕೆಗಳು ಅಂತ ಹೇಳುವಂಥದ್ದು. ವರ್ಷಕ್ಕೊಂದು ಯಾವುದೇ ಕಾರ್ಯಕ್ರಮ ಮಾಡಿ ನಿರ್ಣಯಗಳು, ವಾರ್ಷಿಕೋತ್ಸವ ಅಂತ ಮಾಡ್ತೇವೆ ದೇವರಿಗಾಗಲಿ, ಅಥವಾ ಮನೆಗೆ ವರ್ಷಕ್ಕೊಂದ್ಸಲ ವಿಶೇಷವಾದಂತಹ ಪೂಜೆ ವಿಧಿ ವಿಧಾನಗಳನ್ನು ಮಾಡ್ತೇವೆ. ಪ್ರತಿದಿನ ಯಾರೋ ಬಂದ್ಕೊಳ್ಳೋದು, ಅಲ್ಲಿ ಯಾರೋ ಹೊರಗಡೆ ನೆಂಟ್ರಿಸ್ಟ್ ಬಂದಿರೋದು, ಇವ್ರೊಂದು ಕೋಳಿ ಮೀನಿನ ಸಾರು ಮಾಡ್ಕೊಳ್ಳೋದು, ಇವ ಹಾಕಿ ಬೆಚ್ಚಬೇಕಂತ ಹೇಳೋದು, ಅಲ್ಲಿ ಅವ್ರು ಕಾಯ್ದಿರೋದು, ಇವ್ರ ತಡ, ಇದು ಒಂದು ಮೂಢನಂಬಿಕೆಯ ಶಕ್ತಿ ಅಂತ ಹೇಳ್ಬೋದು ನಾವು. ಸರಿ ಸರಿ ಸರ್, ಈ ಬಗ್ಗೆ ಅಂದ್ರೆ ಮಾತಾಡ್ತಾ ಹೋದ್ರೆ ವಿಸ್ತಾರವಾದಂತ ಸಮಯ ಇಲ್ಲದಿದ್ರೆ ಇನ್ನಷ್ಟು ವಿಸ್ತಾರ ವಿಷಯಗಳು ಮಾತಾಡ್ತಾ ಇರ್ಬೋದು. ನಮಗೆ ಸಮಯ ಮುಗೀತಾ ಬಂತು ಸರ್. ನಾನು ವಿಷಯಗಳು ಇಲ್ಲಿ ತನಕ ಪೆಂಡಿಂಗ್ ಇವೆ ಅಂತ ಹೇಳಿದ್ರೆ, ನಾವು ಪಾತ್ರೆ ವಿಷಯದ ಬಗ್ಗೆ ಮಾತಾಡ್ತಾ ನನ್ನಲ್ಲಿ ಕೆಲವು ಪ್ರಶ್ನೆಗಳು ಕೂಡ ಇನ್ನು ಇದ್ದಿತ್ತು. ಅಂತ ಹೇಳಿದ್ರೆ, ಬೇರೆ ಕಡೆಯಲ್ಲಿ ಪಾತ್ರೆಗಳ ಒಂದು ನಿಲುವುಗಳೇ ಬೇರೆ ಇದೆ, ಅಥವಾ ಅವರ ಒಂದು ವ್ಯಕ್ತಿತ್ವ ಅಥವಾ ಅವರ ಒಂದು ಚರ್ಯೆಗಳೇ ಬೇರೆ ರೀತಿ ಇದೆ. ಹಾಗೆ ನೆಕ್ಸ್ಟ್ ನಾವು ವಂಶವಾಹಿನಿ ಅಥವಾ ಒಂದು ಬಳಿಯ ವಿಷಯಕ್ಕೆ, ಸೊ ಅದು ಬಹುತೇಕ ಮುಗೀತು ಅಂತ ಕಾಣ್ತದೆ. ಈಗ ನಮ್ಮ ವಿಷಯ ಇದ್ದಿರುವಂತದ್ದು, ಈಗ ನಾವು ಮಾತಾಡ್ತಾ ಇರುವಂತಹ ವಿಷಯದ ಪ್ರೇತಾತ್ಮಕ್ಕೆ ಬಂತು. ಇದು ಇನ್ನೂ ಕೂಡ ತುಂಬಾ ಇದೆ. ಸೊ ಈ ಬಗ್ಗೆ ಮತ್ತೆ ಪಾತ್ರೆಗಳ ವಿಷಯದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸರ್. ಈ ಸಂಚಿಕೆಯನ್ನ ಅತ್ಯಂತ ಚೆನ್ನಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಸರಿ ವೀಕ್ಷಕರೇ, ತುಂಬಾ ಒಂದು ವಿಶೇಷವಾದಂತಹ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇಂದಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತೇವೆ. ಅಲ್ಲಿವರೆಗೆ ನಿಮ್ಮ PV ಆನಂದ್ ಸಾಲಿಗ್ರಾಮ್ ಮಾಡುವ ವಂದನೆಗಳು.